ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಗರಂ ಆಗಿದ್ದ ಮೇಯರ್ ಮಾತಿಗೆ ಕೊನೆಗೂ ಬೆಲೆ ಸಿಕ್ಕಿದೆ. ಕೇರ್ ಮಾರ್ಕೆಟ್ನ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಮುಂದೆ ಬಿದ್ದಿರುವ ಕಸವನ್ನು ತೆಗೆಯಲು ಒಪ್ಪಿಕೊಂಡಿದ್ದಾರೆ. ಕಳೆದ ಸೋಮವಾರ ಕೆಆರ್ ಮಾರ್ಕೆಟ್ನ ಸ್ವಚ್ಛಗೊಳಿಸಲೆಂದು ಕಾಲೇಜು ವಿದ್ಯಾರ್ಥಿಗಳ ಜೊತೆ ತೆರಳಿದ್ದ ಮೇಯರ್ಗೆ ಅಂಗಡಿ ಮಾಲೀಕರು ಬೆದರಿಕೆ ಹಾಕಿದರು. ಆದರೆ ಇಂದು ಈ ಮುಸುಕಿನ ಗುದ್ದಾಟಕ್ಕೆ ತೆರೆ ಬಿದ್ದಿದೆ. ಅವರವರ ಅಂಗಡಿಗಳ ಮುಂದೆ ಮಾಲೀಕರೇ ಸ್ವಚ್ಛಗೊಳಿಸಿಕೊಂಡು ಅಚ್ಚರಿ ಮೂಡಿಸಿದ್ರು. ಇದನ್ನು ಖುದ್ದು ಮೇಯರ್ ಅವರೇ ಪರಿಶೀಲಿಸಿದ್ರು. ಇಷ್ಟು ಕೆಲಸವಾದರೆ ಮಾತ್ರ ಸಾಲದು, ಮುಂದಿನ ತಿಂಗಳ 10ನೇ ತಾರೀಕು ನಿಮ್ಮ ಮಕ್ಕಳನ್ನ ಮಾರ್ಕೆಟ್ಗೆ ಕರೆತಂದು ಸ್ವಚ್ಛಗೊಳಿಸಿ ಆಂದೋಲನ ನಡೆಸಿ ಅಂತ ಅಂಗಡಿ ಮಾಲೀಕರಿಗೆ ಮೇಯರ್ ಸೂಚಿಸಿದ್ರು. ನಮ್ಮ ಮಾರ್ಕೆಟ್ನ ಅಂಗಡಿ ಮಾಲೀಕರೆಲ್ಲ ಅವರ ಮಕ್ಕಳು ಕಾಲೇಜ್ ವಿದ್ಯಾರ್ಥಿಗಳು ಏನಿರ್ತಾರೆ ಅವ್ರನ್ನೆಲ್ಲ ಒಂದು ಭಾನುವಾರ 10ನೇ ತಾರೀಕು ಭಾನುವಾರ ಅವರ ಮಕ್ಕಳನ್ನ ಕರ್ಕೊಂಡ್ಬಂದು ಅವರ ಅಂಗಡಿ ಯಾವುದಿದೆ ಅಂಗಡಿ ಮುಂದೆ ಅವ್ರು ಸ್ವಚ್ಛತೆ ಮಾಡಲಿ, ಆಗ ಅವರಿಗೆ ಮನವರಿಕೆ ಆಗುತ್ತೆ. ಮೇಯರ್ ಮಾತಿಗೆ ಒಪ್ಪಿಗೆ ಸೂಚಿಸಿದ ಅಂಗಡಿ ಮಾಲೀಕರ ಸಂಘ ಮೇಯರ್ ಸೂಚನೆಯಂತೆ ಮುಂದಿನ ತಿಂಗಳು ಸ್ವಚ್ಛತಾ ಆಂದೋಲನ ನಡೆಸಲು ಮುಂದಾಗಿದೆ. ಸಾಹೇಬ್ರು ಹೇಳಿದಾರೆ, ಮೇಯರ್ ಸಾಹೇಬ್ರು 10ನೇ ತಾರೀಕು ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬನ್ನಿ ಅಂತ. ಅಕಸ್ಮಾತ್ ಅವರು ಆರ್ಡರ್ ಪಾಸ್ ಮಾಡಿಕೊಟ್ಬಿಡ್ಲಿ, ನಾವೇ ವರ್ಷಕ್ಕೆ ಜನ್ಮವರೆಗೂ ನಾವು ಕ್ಲೀನ್ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಸ್ವಚ್ಛ ಕ್ಲೀನ್ ಮಾಡೋಕ್ಕೆ ಏನಂತ 30 ಲಕ್ಷ ರೂಪಾಯಿ ನಮ್ಮ ಮಾರ್ಕೆಟಿಂದ ಕೊಡ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಬಿಬಿಎಂಪಿ ಹಾಗೂ ಅಂಗಡಿ ಮಾಲೀಕರ ಮಧ್ಯೆ ಎಷ್ಟೇ ಜಗಳವಾಗಲಿ ಒಟ್ಟಲ್ಲಿ ಕೆಆರ್ ಮಾರ್ಕೆಟ್ ಸ್ವಚ್ಛವಾದರೆ ಸಾಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಮೊನ್ನೆ ಶನಿವಾರ ರಾತ್ರಿ ದರೋಡೆಕೋರರು ಅಕ್ಕಿಪೇಟೆಯ ಜೈನ ದೇವಾಲಯಕ್ಕೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಚಿನ್ನಾಭರಣವನ್ನ ಲೂಟಿ ಮಾಡಿದ್ರು. ನಡುರಾತ್ರಿ ಸೆಕ್ಯೂರಿಟಿ ಗಾರ್ಡ್ಗಳ ಪ್ರಜ್ಞೆ ತಪ್ಪಿಸಿ ತಮ್ಮ ಕೈ ಚಳಕ ತೋರಿಸಿದ್ರು. ದರೋಡೆಕೋರರ ಕೈ ಚಳಕ ದೇವಾಲಯದಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮುಖ್ಯ ದ್ವಾರದಿಂದಲೇ ದರೋಡೆಕೋರರು ದೇವಾಲಯಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಕಳ್ಳರು ಮೊದಲಿಗೆ ಎದುರಿಗಿದ್ದ ಸಿಸಿ ಕ್ಯಾಮೆರಾಗಳನ್ನ ಧ್ವಂಸಗೊಳಿಸುತ್ತಾರೆ. ಇನ್ನು ಕೆಲ ಕ್ಯಾಮೆರಾಗಳನ್ನ ಹಾಗೇನೇ ತಿರುಗಿಸಿ ಬಿಡ್ತಾರೆ. ದೇವಾಲಯದಲ್ಲಿ ಅಳವಡಿಸಲಾಗಿರುವ 16 ಸಿಸಿ ಕ್ಯಾಮೆರಾಗಳಲ್ಲಿ 6 ಕ್ಯಾಮೆರಾಗಳನ್ನ ದರೋಡೆಕೋರರು ಧ್ವಂಸಗೊಳಿಸಿದ್ದಾರೆ. ಉಳಿದ ಕ್ಯಾಮೆರಾಗಳಲ್ಲಿ ಆ ಇಬ್ಬರು ಕಳ್ಳರು ದೇವಾಲಯದೊಳಗೆ ನಡೆಸಿದ ಕರಾಮತ್ತು ದಾಖಲಾಗಿದೆ. ಒಬ್ಬ ಮುಖಕ್ಕೆ ಕರ್ಶಿಫ್ ಕಟ್ಟಿದ್ರೆ ಇನ್ನೊಬ್ಬ ಮುಖ ಮುಚ್ಚದೆ ಹುಂಡಿಗಳನ್ನ ಒಡಿತಾ ಇರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೊದಲಿಗೆ ದೇವಾಲಯದ ಕಚೇರಿಗೆ ನುಗ್ಗಿ ಅಲ್ಲಿ ತಮ್ಮ ಕೈ ಚಳಕ ತೋರಿಸುತ್ತಾರೆ. ಆದರೆ ಅದಕ್ಕೂ ಮುಂಚೆ ಸಿಸಿ ಕ್ಯಾಮೆರಾದ ಸಂಪರ್ಕವನ್ನ ಕಟ್ ಮಾಡ್ತಾರೆ. ಬಳಿಕ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿದ ಚೋರರು ರಾಡ್ಗಳನ್ನ ಬಳಸಿ ಹುಂಡಿಗಳನ್ನ ಒಡೆದು ಅದರಲ್ಲಿದ್ದ ನೋಟ್ಗಳನ್ನ ಎತ್ಕೊಳ್ತಾರೆ. 6 ಹುಂಡಿಗಳಿಗೆ ಕನ್ನ ಹಾಕಿದ ಬಳಿಕ ಚಾಲಾಕಿ ಚೋರರು ಬೆಳಗಿನ ಜಾವ ಸುಮಾರು 2.5 ಗಂಟೆಗೆ 25 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ಹೊತ್ತು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ವೆಂಕಟ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಗರದಲ್ಲಿ ಯಾವ ರಸ್ತೆಗೆ ಹೋಗ್ಲಿ ಅಲ್ಲಿ ಒಂದಲ್ಲ ಒಂದು ಕಾಮಗಾರಿ ನಡೀತಾನೆ ಇರುತ್ತೆ. ವರ್ಷ ಪೂರ್ತಿ ಕಾಮಗಾರಿ ಮುಗಿಯೋದೇ ಇಲ್ಲ. ಅಷ್ಟೇ ಅಲ್ಲ, ಒಂದೇ ಕಾಮಗಾರಿಗೆ ಇನ್ನೊಂದು ಬಾರಿ ಟೆಂಡರ್ ಕರೆದು ದುಡ್ಡನ್ನ ಗುಳುಂ ಮಾಡಿದ ಪ್ರಕರಣಗಳು ಪಾಲಿಕೆ ಒಳಗೆ ನಡೆದಿದೆ. ಇದೆಲ್ಲದಕ್ಕೂ ಕಡಿವಾಣ ಹಾಕಲು ಬಿಬಿಎಂಪಿ ಮುಂದಾಗಿದೆ. ಪಾಲಿಕೆ ಅಧಿಕಾರಿಗಳು ಸದಸ್ಯರುಗಳು ಕೈಗೆತ್ತಿಕೊಂಡ ಕಾಮಗಾರಿಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸೋದೇ ಇಲ್ಲ. ಆದ ಕಾಮಗಾರಿಗಳನ್ನೇ ಮುಂದುವರಿದ ಕಾಮಗಾರಿಗಳಾಗಿ ಪರಿವರ್ತನೆ ಮಾಡಿ ಹೆಚ್ಚಿನ ಹಣ ಬಿಡುಗಡೆ ಮಾಡಿಸಿ ಹಲವಾರು ಅವ್ಯವಹಾರ ನಡೆದಿವೆ. ಇದಕ್ಕೆ ಕಡಿವಾಣ ಹಾಕಲು ಮುಂದಾಗಿರೋ ಬಿಬಿಎಂಪಿ ಪಾಲಿಕೆ ವ್ಯಾಪ್ತಿಯ 198 ವಾರ್ಡ್ಗಳಲ್ಲಿ ಏಕರೂಪದ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲು ಹೊರಟಿದೆ. ಬರಲಿದೆ ಏಕರೂಪದ ಟೆಂಡರ್. ಬಿಬಿಎಂಪಿ ಇನ್ನು ಏಕಗವಾಕ್ಷಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿದೆ. ಬಿಬಿಎಂಪಿ ವ್ಯಾಪ್ತಿಗೆ ಬರೋ 198 ವಾರ್ಡ್ಗಳ ಎಲ್ಲಾ ಕಾಮಗಾರಿಗೆ ಏಕಕಾಲದಲ್ಲಿ ಟೆಂಡರ್ ಕರೆಯಲಿದೆ. ಮೊತ್ತ ಕೂಡ ಒಂದೇ ಕಾಲದಲ್ಲಿ ಬಿಡುಗಡೆಯಾಗಿ ಕಾಮಗಾರಿ ಕೂಡ ಏಕಕಾಲದಲ್ಲಿ ಪ್ರಾರಂಭವಾಗಲಿದೆ. 198 ವಾರ್ಡಲ್ಲಿ ಒಟ್ಟು 2787 ಕಾಮಗಾರಿಗಳಿದ್ದು ಅದಕ್ಕೆ ಒಟ್ಟು 494 ಕೋಟಿ ಅನುದಾನ ನಿಗದಿಪಡಿಸಲಾಗಿದೆ. ಇದರಿಂದಾದರೂ ಪಾಲಿಕೆ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳುತ್ತಾ ನೋಡಬೇಕಾಗಿದೆ. ಅಂದರೆ ಸಿಂಗಲ್ ವಿಂಡೋ ಸಿಸ್ಟಮಲ್ಲೇ ಒಂದೇ ದಿನ 198 ವಾರ್ಡ್ಗೂ ನಾವು ವರ್ಕ್ ಆರ್ಡ್ರನ್ನ ಇಶ್ಯೂ ಮಾಡಿ ಒಂದೇ ದಿನ ಬೆಂಗಳೂರಿನಲ್ಲಿ 198 ವಾರ್ಡ್ನಲ್ಲೂ ಕಾಮಗಾರಿ ಪ್ರಾರಂಭಿಸಬೇಕು ಅಂತ ಮಾಡೋವಂಥ ಒಂದು ಸಿಸ್ಟಮ್ನ ತರ್ತಾ ಇದ್ದೀವಿ. ಸರಿ,
ಇದು 96, 97ರಲ್ಲಿ ಈ ಒಂದು ಸಿಸ್ಟಮ್ ಬಂದಿತ್ತು. ಇದೇ ತಿಂಗಳ 30ರಂದು 8 ವಲಯಗಳ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದ್ದು ಡಿಸೆಂಬರ್ 11ಕ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಇದಕ್ಕಾಗಿ ವಾರ್ಡ್ ಮಟ್ಟದ ಸ್ಥಾಯಿ ಸಮಿತಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೌನ್ಸಿಲ್ ಸೆಕ್ರೆಟರಿ ಆದ ಆಯುಕ್ತರಾದ್ಮೇಲೆ ವಿಶೇಷ ಆಯುಕ್ತರಾದ್ಮೇಲೆ EICಯಿಂದ CFOಗೆ ಎಲ್ಲ ಝೋರಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಇಲ್ಲೇ ಆದೇಶವನ್ನು ಒಂದೇ ಸೂರಿನ ಅಡಿಯಲ್ಲಿ ಇವತ್ತು ವಾರ್ಡ್ ಮಟ್ಟದ ಕಾಮಗಾರಿ ಸ್ಥಾಯಿ ಸಮಿತಿ ಮಾಡಿದ್ದ ಪೂರಕವಾಗಿ ಇವತ್ತೆಲ್ಲ ಅನುಮೋದನೆಯನ್ನು ಕೊಟ್ಟಿದ್ದೀವಿ. ಈ ಏಕಗವಾಕ್ಷಿ ಪದ್ಧತಿ 20 ವರ್ಷಗಳ ಹಿಂದೆಯೇ ಜಾರಿಗೆ ಬಂದಿತ್ತು. ಆದರೆ ಅದು ಕಾಲಕ್ರಮೇಣ ರದ್ದಾಯಿತು. ಇದೀಗ ನೂತನ ಮೇಯರ್ ಕಟ್ಟೆ ಸತ್ಯನಾರಾಯಣ ಈ ಪದ್ಧತಿಗೆ ಜೀವ ತಂದಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡು ಬರೋಣ ಬನ್ನಿ.